ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ನಿಮ್ಮ ಪಾದವು ಸೋಂಕಿ ಬ್ರಹ್ಮಲಿಖಿತವು ಬಿಟ್ಟು ಹಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು. ನಿಮ್ಮ ಪಾದವು ಸೋಂಕಿ ಬ್ರಹ್ಮಲಿಖಿತವು ಬಿಟ್ಟು ಹಮ್ಮು ಬಿಟ್ಟೋಡಿತ್ತು ನಿಮ್ಮ ಕಂಡು. ಗುರುಲಿಂಗ ಜಂಗಮದ ಒಲವ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಗುರುಲಿಂಗ ಜಂಗಮದ ಒಲವ ತಿಳಿಸಿದಿರಿ, ಪರವಸ್ತು ನೀವೆನ್ನ ಪ್ರಾಣವಾಗಿ. ಪರಿಪರಿಯ ವಚನದಲ್ಲಿ ಪರಮಾಮೃತವನ್ನು ತುಂಬಿ ಪರಿಣಾಮ ತೋರಿದಿರಿ ಮನಸ್ಸಿನಲ್ಲಿ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಪ್ರಕೃತಿ ವಿಕೋಪಗಳು ಅನ್ನುವಂತಹ ಶಬ್ದವನ್ನ ನೀವೆಲ್ಲ ಕೇಳಿದ್ದೀರ. ಅಂದ್ರೆ ಅತಿಯಾಗಿ ಮಳೆ ಮತ್ತು ಅನಾವೃಷ್ಟಿ, ಅತಿವೃಷ್ಟಿ ಅನಾವೃಷ್ಟಿ, ಭೂಕಂಪಗಳು, ಸುನಾಮಿಗಳು, ಇವು ಮನುಷ್ಯನನ್ನ ಅಥವಾ ಸಕಲ ಜೀವಿಗಳನ್ನ ಅನಾದಿ ಕಾಲದಿಂದಲೂ ಕಾಡ್ತಾನೆ ಬಂದಿವೆ. ಅವುಗಳಿಗೆ ಸಮರ್ಪಕವಾಗಿ ಉತ್ತರ ಕಂಡುಕೊಂಡು ಮನುಷ್ಯ ಅವುಗಳನ್ನ ಎದುರಿಸಿ ಗಟ್ಟಿಯಾಗಿ ನಿಂತಿದ್ದಕ್ಕೆ ಪ್ರಾಯಶಃ ಇವನ ಸಂತಾನ ನಿರಂತರವಾಗಿ ಬೆಳ್ಕೊಂಡು ಬಂದಿದೆ. ಆದರೆ ಸದ್ಯದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿದರೆ ವಿಜ್ಞಾನಿಗಳು ಹೇಳೋ ಪ್ರಕಾರ, ಧರ್ಮಗಳು ಪುರಾಣಗಳು ಹೇಳ್ತವೆ, ಅವಕ್ಕೆ ಆಧಾರಗಳು ಸಿಗೋದು ಸ್ವಲ್ಪ ಕಷ್ಟ. ಆದರೂ ವಿಜ್ಞಾನಗಳ ಪ್ರಕಾರ ತಗೊಂಡ್ರು ಕೂಡ ಮನುಷ್ಯ ಈ ಜಗತ್ತಿಗೆ ಬಂದು 40 ಲಕ್ಷ ವರ್ಷಗಳಾಗಿದೆ ಅಂತ ಹೇಳ್ತಾರೆ. 40 ಲಕ್ಷ ವರ್ಷಗಳಲ್ಲಿ ಈಗ ಮನುಷ್ಯ ಸೃಷ್ಟಿಯ ತುಟ್ಟ ತುದಿಯಲ್ಲಿದ್ದಾನೆ. ಜೊತೆಗೆ ಎಲ್ಲಾ ಜೀವಿಗಳಿಗಿಂತಲೂ ಹೆಚ್ಚಾಗಿದ್ದಾನೆ ಅಂತ ಹೇಳ್ಬೋದು. 850 ಕೋಟಿ ಜನಸಂಖ್ಯೆ ಆಗಿದೆ ಇತರೆ ಪ್ರಾಣಿಗಳಿಗೆ. ಸೂಕ್ಷ್ಮಾಣು ಜೀವಿಗಳಿಗಲ್ಲ, ಬ್ಯಾಕ್ಟೀರಿಯಾಗಳಿಗೆ, ವೈರಸ್ಗಳಿಗಲ್ಲ, ಅದಕ್ಕೆ ಹೋಲಿಕೆ ಮಾಡೋಂಗಿಲ್ಲ. ಕಣ್ಣಿಗೆ ಕಾಣುವ ಸರೀಸೃಪಗಳು, ಸಸ್ತನಿಗಳು, ಜಲಚರಗಳು, ಭೂಚರಗಳು, ಖೇಚರಗಳು ಅಂತ ಏನ್ ಕರೀತಿರಲ್ಲ, ಈ ಎಲ್ಲವಕ್ಕೂ ಹೋಲಿಕೆ ಮಾಡಿದಾಗ ಮನುಷ್ಯ ಬಹಳ ಸಂಖ್ಯೆಯಲ್ಲಿದ್ದಾನೆ ಭೂಮಿ ಮೇಲೆ. ಇಡೀ ಭೂಮಂಡಲವನ್ನೆಲ್ಲ ವ್ಯಾಪಿಸ್ಕೊಂಡಿದ್ದಾನೆ. ಈಗ ಸಾಗರಗಳ ಮೇಲೂ ಕೂಡ ಕಟ್ಟಡಗಳನ್ನು ಕಟ್ತಾ ಇದ್ದಾನೆ. ಈ ಅರಬ್ ಕಂಟ್ರೀಸ್ ಅಲ್ಲೆಲ್ಲ ಸಾಗರಗಳ ಮೇಲೂ ದೊಡ್ಡ ದೊಡ್ಡ ಕಟ್ಟಡಗಳು, ಹೋಟೆಲ್ಗಳು, ಕಾಂಪ್ಲೆಕ್ಸ್ಗಳು ಆಗಿದೆ. ಸಾಗರದ ಒಳಗೆ ರೈಲ್ವೆ ಲೈನ್ಗಳನ್ನು ತಗೊಂಡ್ಬಂದಿದ್ದಾನೆ, ಮೆಟ್ರೋ ತಗೊಂಡು ಬಂದಿದ್ದಾನೆ. ಅದು ನಮ್ಮ ದೇಶದಲ್ಲೂ ಆಗಿದೆ. ನೀರಿನ ಒಳಗಡೆ ಮೆಟ್ರೋ ಟ್ರೈನ್, ನದಿ ಕೆಳಭಾಗದಲ್ಲಿ, ಸಮುದ್ರದ ಕೆಳಭಾಗದಲ್ಲಿ ಹೋಗಿದೆ. ಅಂದ್ರೆ ಇಷ್ಟೆಲ್ಲ ಮನುಷ್ಯ ಮಾಡ್ಕೊಂಡಿದ್ದಾನೆ ತಾನು ಸುರಕ್ಷಿತವಾಗಿ ಬದುಕಬೇಕು ಅಂತ ಹೇಳಿ. ಆದರೆ
ಒಂದನ್ನ ಅವನು ಕಂಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಏನಪ್ಪಾ ಅಂತಂದ್ರೆ, ಏನು ತಾನೇ ಮಾಡಿದ ಸಂವಿಧಾನ, ತಾನೇ ಮಾಡಿಕೊಂಡಂತಹ ನೈತಿಕ ನಿಯಮಗಳಿಗೆ ಅನುಸಾರವಾಗಿ ನಡ್ಕೊಂಡು ಈ ಜಗತ್ತಿನಲ್ಲಿ ಶಾಂತಿ, ಸಮೃದ್ಧಿ, ಸುಖ, ಪರಸ್ಪರ ವಿಶ್ವಾಸ, ಸ್ನೇಹ ಇದನ್ನ ಇವನು ಮಾಡ್ಕೊಂಡಿದಾನ, ಮೇಲ್ನೋಟಕ್ಕೆ ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಅದು ಯಾವುದರ ಕಾರಣದಿಂದ ಇದ್ದಾನೆ ಅಂದ್ರೆ ಕಾನೂನಿನ ಭಯದಿಂದ. ದೇಶಗಳು, ಸೈನ್ಯ, ಸಂವಿಧಾನ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಇರೋದಕ್ಕಾಗಿ ಅದಕ್ಕೆ ಹೆದರ್ಕೊಂಡು ಒಂದು ರೀತಿ ಸಮಾಧಾನವಾಗಿ ಶಾಂತಿಯಾಗಿದ್ದಾನೆ ಅಂತ ಅನ್ಸುತ್ತೆ. ಒಂದು ವೇಳೆ ಇದು ಯಾವುದು ಇಲ್ಲದೆ ಹೋದ್ರೂ ಕೂಡ ಮನುಷ್ಯ ಸಂಕಷ್ಟದಲ್ಲಿ, ಅಂದ್ರೆ ಪ್ರಕೃತಿ ವಿಕೋಪಗಳು ಅಂತ ಏನ್ ಹೇಳದ್ನಲ್ಲ, ಇಂತಹ ಸಂದರ್ಭದಲ್ಲಿ ಮತ್ತು ಪರಮಾತ್ಮನ ಪರೀಕ್ಷೆ ಅಂತ ಕರೆದಿರ ಧರ್ಮಗಳಲ್ಲಿ ಈ ಪ್ರಕೃತಿ ವಿಕೋಪಗಳನ್ನ ಅಥವಾ ಪ್ರಳಯ ಸದೃಶ ಘಟನೆಗಳನ್ನ ಅದು ಪರಮಾತ್ಮನ ಪರೀಕ್ಷೆ ಅಂತಾನೆ ಕರೀತಾರೆ. ಬಂದಿತ್ತು ದಿನ ಅಂದ್ರೆ ತುರ್ಗಾಹಿ ರಾಮಣ್ಣನ ವಚನದಲ್ಲೂ ಕೂಡ ಮೊನ್ನೆ ಕೇಳಿದ್ರಿ ನೀವೆಲ್ಲ, ಬಂದಿತ್ತು ದಿನ ಬಸವಣ್ಣ ಕಪ್ಪಡಿಗೆ, ಚನ್ನಬಸವಣ್ಣ ಉಳುಮೆಗೆ ಪ್ರಭು ಅಕ್ಕ ಕದಳಿಗೆ, ಮಿಕ್ಕೆಲ್ಲ ಪ್ರಮಥರು ತಮ್ಮ ತಮ್ಮ ಲಕ್ಷ್ಯಕ್ಕೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಧರ್ಮಕ್ಕೂ, ಪ್ರತಿಯೊಂದು ದೇಶಕ್ಕೂ, ಪ್ರತಿಯೊಂದು ವ್ಯವಸ್ಥೆಗೂ ಪ್ರಕೃತಿ ಸವಾಲು ಹಾಕ್ತಿರುತ್ತೆ. ಈ ಸವಾಲನ್ನ ನೀನು ಹೇಗೆ ಎದುರಿಸ್ತೀಯ? ಮನುಷ್ಯನಿಗೆ ಕಾಯಿಲೆ ರೂಪದಲ್ಲಿ ಹಾಕಿದ್ರೆ ದೇಶಗಳಿಗೆ ಮತ್ತೊಂದು ದೇಶ ವೈರಿ ಆಗ್ಬೋದು, ಇದರ ರೂಪದಲ್ಲಿ ಸಮಾಜಕ್ಕೆ ಅನೇಕ ದುಷ್ಟ ಪದ್ಧತಿಗಳ ಮೂಲಕ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಸವಾಲನ್ನು ಹಾಕ್ತಿರುತ್ತೆ. ಆ ಸವಾಲನ್ನ ಗೆಲ್ತಾ ಬಂದಿದ್ದಾನೆ ಮನುಷ್ಯ. ಇಷ್ಟು ಕೆಲವು ಸಾರಿ ಸೋಲ್ಬಹುದು, ಅನೇಕ ಬಾರಿ ಸವಾಲುಗಳನ್ನ ಎದುರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಜೊತೆಗೆ ಒಬ್ಬರಿಗೊಬ್ಬರಿಗೂ ಸಹಾಯ ಮಾಡ್ಕೊಳ್ತಾ, ಇದು ಬಹಳ ಮನುಷ್ಯನ ಬಹಳ ದೊಡ್ಡತನ ಅಂದ್ರೆ ಏನು ಅಂದ್ರೆ, ತನ್ನ ಅಕ್ಕಪಕ್ಕದವರಿಗೆ, ತನ್ನ ಬಂಧುಗಳಿಗೆ, ತನ್ನ ಧರ್ಮ ಬಂಧುಗಳಿಗೆ, ದೇಶದವರಿಗೆ ಪರಸ್ಪರ ಸಹಾಯ ಮಾಡ್ಕೊಳ್ಳೋದು. ತನಗೆ ದೇವರು ಏನು ಹೆಚ್ಚು ಕೊಟ್ಟಿದಾನೋ ಅದನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋದು. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಂತೂ ಈಗ ಮತ್ತೆ ತುಂಬಾ ಕಷ್ಟ ಆಯ್ತು. ಈ ಫೆಂಗಲ್ ಚಂಡಮಾರುತ ಏನ್ ಬಂತಲ್ಲ, ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ನುಕ್ಸಾನ ಆಯ್ತು. ಅಂದ್ರೆ ಅದು ರಾಗಿ ಬೆಳೆದ್ ನಿಂತಿತ್ತು, ಕೆಲವರು ಕೊಯ್ಲು ಮಾಡಿದ್ರು. ಈಗ ಅದೆಲ್ಲವೂ ಹೆಚ್ಚು ಕಡಿಮೆ 50% ಅಥವಾ ಇನ್ನೂ ಜಾಸ್ತಿನೇ ಅಂತ ಇಟ್ಕೊಳ್ಳಿ, ವೇಸ್ಟ್ ಆಗ್ಬಿಡುತ್ತೆ. ದವಸ ಧಾನ್ಯಗಳು ಕಪ್ಪಾಗ್ಬಿಡ್ತವೆ. ಅದನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ರೈತನ ಸ್ಥಿತಿ ತುಂಬಾ ಕಷ್ಟ ಆಗುತ್ತೆ. ಇದಕ್ಕೆ ಸರ್ಕಾರ ನೆರವು ಮಾಡುತ್ತೆ, ವಿಮೆ ಅಂತ ಮಾಡಿದೆ. ಅತಿವೃಷ್ಟಿ ಸಂದರ್ಭದಲ್ಲಿ ಆಗುವಂತ ಹಾನಿಗೂ ಕೂಡ ಸರ್ಕಾರ ಸಹಾಯ ಮಾಡುತ್ತೆ. ಅದು ಸಹಾಯ ತುಂಬಾ ಕಡಿಮೆ ಇದೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರಿಗೆ ಕೊಡ್ಬೇಕಾಗತ್ತೆ, ಸಹಾಯ ಮಾಡ್ಬೇಕಾಗತ್ತೆ. ಅವಾಗ ಸ್ವಲ್ಪನೇ ಸಿಕ್ಕುತ್ತೆ, ಪರವಾಗಿಲ್ಲ. ಮುಂದೆ ಪಡಿತರ ವ್ಯವಸ್ಥೆ ಇರುತ್ತೆ, ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ. ಇಂತಹ ಸಂದರ್ಭದಲ್ಲಿ ನೀವು ಏನ್ ಮಾಡಬಹುದು? ಮೊದಲನೇದಾಗಿ ಇವತ್ತು ಪ್ರಾರ್ಥನೆ ಮಾಡಿದ್ದೇ ದೊಡ್ಡದು, ಗೊತ್ತಾಯ್ತಲ್ಲ. ಪ್ರಾರ್ಥನೆಗೆ ನೀವೆಲ್ಲ ಬಂದ್ರಲ್ಲ, ಬಿಸಿನೀರು ನಮಗೆ ಸಿಕ್ತಲ್ಲ, ಅದಕ್ಕೆ ನಾವು ಎಷ್ಟು
ದೇವರಿಗೆ ಕೃತಜ್ಞತೆ ಧನ್ಯವಾದ ಹೇಳಿದ್ರು ಕಡಿಮೆ, ಸರ್ಕಾರಕ್ಕೂ ಕೂಡ. ಯಾಕಿಂತ ಕಷ್ಟದ ಸಂದರ್ಭದಲ್ಲೂ ನಮಗೆ ಕರೆಂಟ್ ಕೊಡ್ತಾರೆ. ಅವ್ರು ಕೊಟ್ಟಂತ ಕರೆಂಟ್ ಅನ್ನ ಚಾರ್ಜ್ ಮಾಡಿಕೊಂಡು ನಮ್ಮ ಬ್ಯಾಟ್ರಿಗಳನ್ನ ಉಳಿಸ್ಕೊಳ್ತೀವಿ. ಈಗಲೂ ಬೆಳಕಿದೆ ನಮಗೆ ಅಂದ್ರೆ ಇದು ವ್ಯವಸ್ಥೆಯ ಒಂದು ಒಳ್ಳೆ ಲಕ್ಷಣ. ಇದಕ್ಕೆ ನಾವು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಹೇಳೋಣ. ಜೊತೆಗೆ ನೀವು ಈ ಚಳಿಯಲ್ಲಿ ಗಾಳಿ ಇದೆ, ಎಲ್ಲ ಇದೆ, ವಯಸ್ಸಾದವರು ಇದ್ದೀರಿ ಮತ್ತು ಉಪವಾಸ ಇದ್ದೀರಿ. ನೋಡಿ, ಉಪವಾಸದ ಶಕ್ತಿ ಕೂಡ ಇವಾಗ್ಲೂ ಗೊತ್ತಾಗದು ನಮಗೆ. ಉಪವಾಸದ ಶಕ್ತಿ ಏನು ಅನ್ನೋದು ಇವಾಗ್ಲೇ ಗೊತ್ತಾಗೋದು ನಮಗೆ. ನೀವು ಕಾಯಿಲೆ ಜನ ಏನಿದ್ದೀರಲ್ಲ, ಚಿಕಿತ್ಸೆ ತಗೊಂಡಿದ್ರೆ ಅಂದ್ರೆ ಕೀಮೋ ಅಥವಾ ಇಂಜೆಕ್ಷನ್ ಮತ್ ಬೇರೆ ಬೇರೆಯವರು ಮಾತ್ರೆ ಗುಳಿಗೆಗಳನ್ನ ತಗೊಂಡು ಸಲೈನ್ ಹಚ್ಚಿಸ್ಕೊಂಡಿದ್ದಿದ್ರೆ ನಿಮ್ಗೆ ಎದ್ದಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸ್ನಾನ ಮಾಡ್ಕೊಳ್ಳೋದು, ಪ್ರಾರ್ಥನೆಗೆ ಬರೋದು ದೂರ ಉಳಿತು, ಎದ್ದಳಕ್ಕೂ ಅನುಕೂಲ ಆಗ್ತಿರ್ಲಿಲ್ಲ. ನೀವು ಯಾಕಿಷ್ಟು ಖುಷಿಯಾಗಿ ಪ್ರಾರ್ಥನೆಗೆ ಬಂದಿದ್ದೀರಾ ಅಂದ್ರೆ ನಿಮ್ಮೊಳಗಡೆ ಕೆಮಿಕಲ್ ಏನೂ ಇಲ್ಲ. ನಿನ್ನೆ ರಾತ್ರಿ ನಾನು ಹಣ್ಣನ್ನು ತಗೊಳ್ಳಿಲ್ಲ, ಬೇಡ ಅಂತ ಅನ್ನಿಸ್ತು, ಹಣ್ಣು ತಗೊಳ್ಳಿಲ್ಲ, ಹಾಗೆ ಮಲ್ಕೊಂಡೆ. ತುಂಬಾ ಚೆನ್ನಾಗಿ ವಿಶ್ರಾಂತಿ ಅನ್ನಿಸ್ತು. ದಿವಸಕ್ಕಿಂತ ನಿದ್ದೆ ಚೆನ್ನಾಗಿ ಬಂತು. ಎಷ್ಟು ಥಂಡಿ ಇದ್ರು ಕೂಡ, ಗಾಳಿ ಇದ್ರು ಒಳ್ಳೆ ನಿದ್ದೆ ಬಂತು. ಆಮೇಲಿಂದ ವಿಶ್ರಾಂತಿ ಅನ್ನಿಸ್ತು. ಎದ್ದು ಸ್ವಲ್ಪ ಪ್ರಾಣಾಯಾಮ ಮಾಡಿಕೊಂಡು ಸ್ನಾನ ಪೂಜೆ ಮಾಡಿಕೊಂಡು ಮತ್ತೆ ನನಗೂ ಪ್ರಾರ್ಥನೆ ಬರಕ್ಕೆ ಅನುಕೂಲ ಆಯ್ತು. ಅಂದ್ರೆ ಉಪವಾಸದಲ್ಲಿ ಶಕ್ತಿ ಇದೆ. ಆಹಾರ ಬಿಡೋದ್ರಲ್ಲಿ ಯಾವಾಗ ನಮಗೆ ಬೇಡ ಅನ್ಸುತ್ತೋ, ಯಾವಾಗ ನಮಗೆ ಕಾಯಿಲೆ ಅನ್ಸುತ್ತೆ, ಜ್ವರ ಅನ್ಸುತ್ತೆ ಅಥವಾ ಮತ್ತೊಂದು ನೆಗಡಿ ಅಂತ ಅನ್ಸುತ್ತೆ, ಅಂತಹ ಸಂದರ್ಭದಲ್ಲಿ ಬಿಸಿ ನೀರು ಅಥವಾ ಉಪವಾಸ, ಆಮೇಲೆ ದೀರ್ಘ ಉಸಿರಾಟ ಮತ್ತು ವಿಶ್ರಾಂತಿ. ಮೊದಲು ತಾಪ ಮಾಡ್ಕೊಳ್ಳೋದು ಬಿಡ್ಬೇಕು ನಾವು. ಯಾಕಿಂಗಾಯ್ತು ನಾವು ಒಪ್ಪತ್ತೆ ಊಟ ಮಾಡ್ತೀವಲ್ಲ, ಯಾಕಿಂಗಾಯ್ತು ಅನ್ನೋದಕ್ಕೆ ಪ್ರಶ್ನೆ ಇಲ್ಲ, ಅದಕ್ಕೆ ಉತ್ತರ ಇಲ್ಲ. ಪ್ರಶ್ನೆ ಅಷ್ಟೇ ಉಳಿತದ. ಅದು ಆಗಿದೆ, ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಉತ್ತರ ಪಡ್ಕೋಬೇಕು. ಉಪವಾಸ ಒಂದೊತ್ತು ಉಪವಾಸ ಮಾಡಿರ್ತೀವಿ, ಪ್ರಕೃತಿ ಹೇಳ್ತಾ ಇದೆ 2 ಹೊತ್ತು ಮಾಡು, ಇನ್ನೂ ಹೆಚ್ಚಿಗೆ ಬಂದ್ರೆ ಇನ್ನೂ ಮಾಡು, ತೊಂದರೆ ಇಲ್ಲ. ಉಪವಾಸ ಮಾಡಿ ತೊಂದರೆಗೆ ಸಿಕ್ಕಾಕೊಂಡಿರೋರು ಕಡಿಮೆ, ಇಲ್ವೇ ಇಲ್ಲ ಅಂತ ಹೇಳ್ಬೇಕು. ಆದ್ರೆ ಉಪವಾಸ ಮಾಡ್ಲಾರ್ದೆ ಔಷಧಿ ತಗೊಂಡು ಹಿಂಸೆ ಪಟ್ಕೊಂಡು ಒದ್ದಾಡಿ ನೋವು ಅನುಭವಿಸಿ ಮತ್ತ ನೋವು ತಡೆಯಕ್ಕಾಗದೆ ಆಪರೇಷನ್ ಮಾಡಿಸ್ಕೊಂಡು ಆಪರೇಷನ್ನಿಂದ ಕಾಟ ತಡೆಯಲಾರ್ದೆ ಜೀವನೇ ಹೋಗಿ ಈ ತರ ಎಲ್ಲ ತೊಂದರೆಗಳಾಗುತ್ತೆ. ಜೀವ ಅಂತೂ ಯಾವ ರೂಪದಲ್ಲಾದ್ರೂ ಹೋಗುತ್ತೆ ಟೈಮ್ ಬಂದಾಗ. ಅದು ಟೈಮ್ ಬಂದಾಗಲೇ ಹೋಗೋದು. ಅದಕ್ಕೆ ನಾನು ಹೇಳೋದು, ಕಷ್ಟದ ಸಂದರ್ಭದಲ್ಲಿ ಒತ್ತಾಯದಿಂದ ಊಟ ಮಾಡಿಸ್ಬೇಡಿ. ಆಮೇಲಿಂದ ವಿಕೋಪಗಳ ಬಂದಾಗ ತಾಪ ಮಾಡ್ಕೊಳ್ಳಾರ್ದೆ ಯಾಕೆ ಹಿಂಗಾಯ್ತು, ಯಾಕೆ ಚಂಡಮಾರುತ ಬಂತು, ನಮ್ಮ ಕೈಯಲ್ಲಿ ಇಲ್ಲ, ಅದು ಯಾರ ಕೈಯಲ್ಲೂ ಇಲ್ಲ. ಪ್ರಕೃತಿ ಏನ್ ಮಾಡುತ್ತೋ ಅದನ್ನ ಒಪ್ಕೊಳ್ಳೋದು, ಅದನ್ನು ಸಹಿಸ್ಕೊಂಡು ಪಾಠ ಕಲ್ತ್ಕೊಂಡು ಸಂತೋಷವಾಗಿ ಶಾಂತವಾಗಿ ಸಮಾಧಾನವಾಗಿರೋದನ್ನ ನಾವು ಅಭ್ಯಾಸ ಮಾಡೋದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.